ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲಿಯನ್. ಎಂತೆಂಥ ಮಕ್ಕಳಿರ್ತಾರೆ ನೋಡಿ, ಓದೋಕ್ಕಿಂತ ತಂದೆ ತಾಯಿ ಬೇರೆ ಕಡೆ ಕಳಿಸಿರ್ತಾರೆ, ಆದರೆ ಅವರು ಮಾಡೋ ಕೆಲಸ ನೋಡಿದ್ರೆ ಶಾಕ್ ಆಗ್ತೀರಾ. ಕೆಲವೊಂದು ವಿದ್ಯಾರ್ಥಿಗಳು ಹಾಗೆಯೇ ಮನಸ್ಸಿಗೆ ಏನಾದರೂ ಒಂದು ವಿಷಯವನ್ನು ತಗೊಂಡ್ರಾದ್ರೆ ಅಥವಾ ಮನಸ್ಸಿಗೆ ಏನಾದರೂ ಒಂದು ಬೇಸರ ಆದರೆ ಕೂಡ ಕೆಲವೊಂದು ನಿರ್ಧಾರಗಳಂದರೆ ಕೆಟ್ಟ ನಿರ್ಧಾರಗಳನ್ನು ತಗೊಳ್ಳೋದಾಗಿರ್ಬೋದು, ಈ ಥರ ಸಾಕಷ್ಟು ನಾವು ನೋಡಿದ್ದೀವಿ. ಆದರೆ ಇಲ್ಲೂ ಒಂದು ವಿದ್ಯಾರ್ಥಿ ಆ ಥರನೇ ಒಂದು ದುಡುಕಿನ ಬುದ್ಧಿಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವರು ಕೇವಲ BSc ವಿದ್ಯಾರ್ಥಿ ಆಗಿದ್ದು ಕೂಡ ಯೂಟ್ಯೂಬನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈಗ ಯೂಟ್ಯೂಬ್ ಅಂದಮೇಲೆ ಸಾಕಷ್ಟು ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಾಗಿರ್ಬೋದು ಅಥವಾ ಸಾಕಷ್ಟು ಒಂದು ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ವಿಚಾರದಲ್ಲಾಗಿರ್ಬೋದು ಮಾಡಿರ್ತಾರೆ. ಅಂಥವರು ಕೂಡ ಒಂದು ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಂಡು ಈ ಥರ ಒಂದು ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಅಂದಮೇಲೆ ಇಂಥ ಪರಿಸ್ಥಿತಿ ಬಂದಿದೆ ನೋಡಿ. ಈಗ ತಾಯಿ ತಂದೆ ಏನಾಗಿರ್ಬೋದು ಅಥವಾ ತಾಯಿ ತಂದೆ ಬಗ್ಗೆ ಅವರು ಯೋಚನೆ ಆದರೂ ಮಾಡ್ಕೊಂಡಿದ್ದಾರೆ. ಈ ಥರ ಸಾಕಷ್ಟು ಯೋಚನೆಗಳು ನಮ್ಮಲ್ಲಿ ಬರುತ್ತೆ. ಬಟ್ ಆ ದುಡುಕಿನ ಬುದ್ಧಿ ಮಾಡುವಾಗ ಅವ್ರಿಗೆ ಆ ಯೋಚನೆಗಳು ಯಾಕೆ ಬರಲ್ಲ ಅನ್ನೋದು ಕೂಡ ಕೆಲವೊಂದು ಪ್ರಶ್ನೆಗಳಾಗಿ ಉಳಿಯುತ್ತೆ. ಇನ್ನು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಹುಡುಗಿಯ ಹೆಸರು ಕೋಮಲಿ ಅಂದ್ಕೊಂಡು ಈಕೆ ಹೈದರಾಬಾದ್ನಲ್ಲಿ ಓದ್ತಾ ಇರ್ತಾಳೆ. ಹಾಗಾಗಿ ಮನೆ ಬಿಟ್ಟು ದೂರದಲ್ಲೇ ಇರ್ತಾಳೆ. ಅಂದರೆ ತಂದೆ ತಾಯಿಯನ್ನು ಬಿಟ್ಟು ಒಂದು ಫ್ಲ್ಯಾಟಲ್ಲಿ ಅಪಾರ್ಟ್ಮೆಂಟಲ್ಲಿ ಆಕೆ ವಾಸವಾಗಿರ್ತಾಳೆ. ಆಕೆ ವಾಸವಾಗಿದ್ದು ಒಬ್ಬಳೇ ಆಗಿರ್ತಾಳೆ. ಅಂದರೆ ಇದಕ್ಕಿಂತ ಒಂದು ಕೆಲವೊಂದು ಸುದ್ದಿಗಳಿದೆ. ಅವಳಿಗೆ ಲವ್ ಇತ್ತು ಅನ್ನೋದು, ಆ ಒಂದು ಪ್ರೀತಿಯ ವಿಚಾರದಲ್ಲಿ ಮನಸ್ಸು ನೊಂದಿ ಅವಳು ಈ ಥರ ಒಂದು ಕೆಟ್ಟ ನಿರ್ಧಾರವನ್ನು ತಗೊಂಡಿದ್ದಾಳೆ ಅನ್ನೋದು ಪೊಲೀಸರು ಕೆಲವೊಂದು ಹೇಳಿರುವಂಥ ಮಾತು. ಇನ್ನು ಆಕೆ ತನ್ನ ತಾಯಿಗೆ ಒಂದು ಮೆಸೇಜನ್ನು ಹಾಕ್ತಾಳೆ, ಲವ್ ಯು ಸೋ ಮಚ್ ಅಮ್ಮ ಅಂತ ಹೇಳ್ಕೊಂಡು ಒಂದು ಮೆಸೇಜನ್ನು ಹಾಕ್ತಾಳೆ. ಅದಾದಮೇಲೆ ಆ ಬಳಿಕ ಅವಳು ಏನು ಮಾಡ್ತಾಳೆ, ತನ್ನ ತಮ್ಮನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ ತಕ್ಷಣ ಅವಳು ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾಳೆ. ಸೊ ಅಲ್ಲಿ ಆಮೇಲೆ ನಂತರ ತಾಯಿ ಅದನ್ನು ನೋಡಿದಾಗ ತಾಯಿ ಅವಳಿಗೆ ಕರೆಯನ್ನು ಮಾಡ್ತಾರೆ. ಎಷ್ಟೋ ಸಲ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸ್ವಿಚ್ ಆಫ್ ಆಗಿರುತ್ತೆ. ಅದಕ್ಕೆ ಅವ್ರಿಗೆ ಅಂದರೆ ಏನೋ ಈಗ ಮಗಳು ಸ್ವಿಚ್ ಆಫ್ ಮಾಡ್ಕೊಂಡು ಈ ಥರ ಒಂದು ಮೆಸೇಜ್ ಹಾಕಿ ಮಗಳೇನೋ ಸ್ವಿಚ್ ಆಫ್ ಮಾಡ್ಕೊಂಡು ಅಂದಾಗ ಇಂಥ ತಾಯಿಗಾದರೂ ಏನೋ ಒಂದು ಗೊಂದಲ ಉಂಟಾಗೋದು ಸಹಜನೇ. ಸೊ ಹಾಗೆಯೇ ಅವ್ರಿಗೂ ಕೂಡ ಥರ ಗೊಂದಲ ಉಂಟಾಗಿ ಅವಳ ಫ್ರೆಂಡ್ಸ್ ಹತ್ರ ಕೇಳಿಕೊಂಡು ಫ್ರೆಂಡ್ಸಿಗೆ ಕರೆ ಮಾಡಿಕೊಂಡು ಫ್ರೆಂಡ್ಸನ್ನು ಅವರ ಅಪಾರ್ಟ್ಮೆಂಟಿಗೆ ಹೋಗ್ಲಿಕ್ಕೆ ಹೇಳಿ ಅಲ್ಲಿ ಅವ್ರು ನೋಡಿದಾಗ ಬಾಗಿಲು ಎಷ್ಟೇ ಬಡಿದ್ರು ಅವಳು ಬಾಗಿಲು ತೆಗಿತಿರ್ಲಿಲ್ಲ. ಆಮೇಲೆ ಬೀಗವನ್ನು ಒಡೆದು ನೋಡಿದಾಗ ಅವಳಲ್ಲಿ ಶವ ಆಗಿ ಕಾಣಿಸ್ಕೊತಾಳೆ. ಅಂದರೆ ಫ್ಯಾನಿಗೆ ನೇತು ಹಾಕ್ಕೊಂಡಿರುವಂತಹ ಸ್ಥಿತಿಯಲ್ಲಿ ಅವಳು ಕಾಣಿಸ್ಕೊತಾಳೆ. ಸೊ ಹಾಗಾಗಿ ಇಂಥ ಒಂದು ನಿರ್ಧಾರವನ್ನು ಮಾಡೋಕ್ಕೆ ಮುಂಚೆ ತಮ್ಮ ಏನೇ ಒಂದು ವಿಚಾರವಿದ್ರು ಅಥವಾ ಏನೇ ಒಂದು ಬೇಸರವಾಗಿದ್ರು ಅಥವಾ ನಿಮ್ಮ ಕ್ಲೋಸ್ ಅವ್ರ ಹತ್ರ ಹಂಚ್ಕೊಳ್ಳಿ. ಯಾರೀಗ ನಿಮ್ಮ ಕ್ಲೋಸ್ನವರೇ ನಿಮ್ಗೆ ಏನಾದರೂ ತೊಂದರೆ ಮಾಡಿದ್ರೆ ಅಥವಾ ನಿಮಗೆ ಹತ್ತಿರ ಇದ್ದವರೇ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರೆ ಅಥವಾ ಅವರಿಂದನೇ ಏನಾದರೂ ಸ್ವಲ್ಪ ಬೇಸರ ಆಯಿತಾ, ನಿಮ್ಮ ತಂದೆ ತಾಯಿ ಹತ್ರ ಹಂಚ್ಕೊಳ್ಳಿ ಅಥವಾ ಇನ್ನೂ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಅವ್ರ ಹತ್ರನೂ ಹಂಚ್ಕೊಳ್ಳಿ. ಈ ಥರ ಒಂದು ಕೆಟ್ಟ ನಿರ್ಧಾರವನ್ನು ಮಾಡಿದಾಗ ಅಲ್ಲಿ ತಂದೆ ತಾಯಿಗೆ ಅಂತ ಆಗಿರ್ಬೋದು, ಅಂದರೆ ಹುಟ್ಟಿನಿಂದನೂ ಅವ್ರು ಇಲ್ಲಿ ತನಕ ಚೆನ್ನಾಗಿ ಸಾಕೊಂಡಿರ್ತಾರೆ. ತಮ್ಮ ಮಗಳಿಗೆ ಏನೋ ಒಂದು ಕಷ್ಟ ಬರಬಾರ್ದು, ಏನೋ ಒಂದು ಇದಿಲ್ಲ ಅನ್ನೋ ಒಂದು ಯೋಚನೆನೂ ಬರಬಾರ್ದು. ಹಾಗಾಗಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ತಂದೆ ತಾಯಿ. ಅಂಥ ಒಂದು ತಂದೆ ತಾಯಿಗೆ ಈ ಥರ ಒಂದು ಮೋಸವನ್ನು ಮಾಡಿದಾಗ ಅವರು ಕೂಡ ಹೇಗಿರ್ತಾರೆ ಅಂತ ನೀವೇ ಯೋಚನೆ ಮಾಡಿ. ಅದರಲ್ಲೂ ಆಕೆಗೆ ಪ್ರೀತಿಯಲ್ಲಿದ್ಲು, ಪ್ರೀತಿಯ ವಿಚಾರವನ್ನು ಹೇಳ್ಕೊಂಡಿದ್ದಾಳೋ ಗೊತ್ತಿಲ್ಲ, ಆದರೆ ಅವಳು ಇಂಜಿನಿಯರಿಂಗ್ ಓದ್ತಿರುವಂಥ ಒಬ್ಬ ವ್ಯಕ್ತಿಯ ಜೊತೆ ಪ್ರೀತಿಯಲ್ಲಿದ್ಲು ಅನ್ನೋದು ಕೂಡ ಇಲ್ಲಿ ಖಾತ್ರಿ ಆಗುತ್ತೆ. ಸೊ ಹಾಗಾಗಿ ಪ್ರೀತಿಯ ವಿಚಾರಕ್ಕೆ ಈ ಥರ ಮಾಡ್ಕೊಂಡಿದ್ದಾಳೆ ಅನ್ನೋದು ಒಂದು ಬಂದಿರುವಂಥ ವಿಷಯ. ಇನ್ನು ಇದೇ ಥರ ಪ್ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ನೋಡ್ತಲೇ ಬಂದಿದ್ದೀವಿ. ಈಗ ಸದ್ಯಕ್ಕೊಂದು ಧನುಷ್ ಅನ್ನೋ ವ್ಯಕ್ತಿಯ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆತ ಕೂಡ ಅಷ್ಟೇ ಪ್ರೀತಿಯನ್ನು ಮಾಡಿಕೊಂಡು, ಅಂದರೆ ಅವನು ಡಿಪ್ಲೊಮಾ ಓದ್ತಾ ಇರ್ತಾನೆ, ಪ್ರೀತಿ ಮಾಡಿದ್ದಾನೆ. ಪ್ರೀತಿ ಆದಮೇಲೆ ಅವನು ತನ್ನ ಇನ್ಸ್ಟಾ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾನೆ, ಅಂದರೆ ನಾನು ಈ ಪ್ರಪಂಚವನ್ನೇ ಬಿಟ್ಟು ಹೋಗ್ತಾ ಇದ್ದೀನಿ, ನೀನೇ ಖುಷಿಯಾಗಿರು ಅನ್ನೋ ಒಂದು ಸ್ಟೇಟಸನ್ನು ಹಾಕೋತಾನೆ. ಅವನು ಕೂಡ ಆತ್ಮಹತ್ಯೆ ಮಾಡ್ಕೋತಾನೆ. ಅಂದರೆ ಅವನ ಕಾಲೇಜ್ ಪಕ್ಕದಲ್ಲಿರುವಂಥ ಒಂದು ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ. ಸೊ ಇಂಥ ಪ್ರೀತಿ ವಿಚಾರದಲ್ಲಿ ಆತ್ಮಹತ್ಯೆ ಮಾಡೋರಿಗೆ ಒಂದು ಮಾತು, ನಿಮ್ಮ ಪ್ರೀತಿ ವಿಚಾರವನ್ನು ಮೊದಲು ತಂದೆ ತಾಯಿಯವ್ರಿಗೆ ಹೇಳಿ, ಆಮೇಲೆ ಅವರು ಒಪ್ಪಲಿಲ್ಲ ಅಂದರೆ ಅರ್ಥ ಮಾಡಿಸಿ ಇಂಥ ಒಂದು ಕೆಟ್ಟ ನಿರ್ಧಾರಗಳನ್ನು ತಗೋಬೇಡಿ. ಇಲ್ಲದಿದ್ದರೆ ಪ್ರೀತಿಯ ವಿಚಾರದಲ್ಲಿ ಏನಾದರೂ ಮೋಸ ಆದರೂ ಕೂಡ ಅದಕ್ಕೆ ಸಾವಿರಾರು ದಾರಿ ಇದೆ. ಅದಕ್ಕಿಂತ ಮುಂಚಿತವಾಗಿ ನೀವು ಆ ದಾರಿಯೆಲ್ಲ ನೋಡ್ಕೊಳ್ಳಿ, ಅಂದರೆ ಸರಿಯಾದ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ದಾರಿ ತಪ್ಪಾದರೆ ಕೂಡ ನೀವು ಯೋಚನೆ ಮಾಡೋ ಸ್ಥಿತಿ ಹೇಗಿರುತ್ತೆ ಅಂದರೆ ಆ ಒಂದು ಕೆಟ್ಟ ನಿರ್ಧಾರಕ್ಕೆ ಹೋಗುವ ಮುಂಚಿತವಾಗಿ ಕೆಲವು ನಿಮ್ಮ ತಂದೆ ತಾಯಿಯ ಬಗ್ಗೆ ಒಂದು ಯೋಚನೆಯನ್ನು ಮಾಡಿ. ಸೊ ಅವರ ಯೋಚನೆ ಮಾಡಿದ ತಕ್ಷಣ ನಿಮಗೆ ಈ ಯೋಚನೆ ಬರೋದು ತಪ್ಪುತ್ತೆ. ಯಾಕಂದರೆ ತಂದೆ ತಾಯಿಯ ಮುಂದೆ ಯಾವ ಒಂದು ಪ್ರೀತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವ್ಯಾಮೋಹ ಆಗಿರ್ಬೋದು ಇರಲ್ಲ. ಬಟ್ ತಂದೆ ತಾಯಿ ಕೊಟ್ಟಿರೋ ಪ್ರೀತಿಗೆ ಯಾರೂ ಬೆಲೆ ಕಟ್ಟೋಕ್ಕೂ ಕೂಡ ಆಗಲ್ಲ. ಈಗ ಆ ತಾಯಿಯ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಮಗಳು ಏನು ಹೇಳದೆ ಈ ಥರ ಒಂದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ ಅಂದರೆ ತಾಯಿಗೂ ಕೂಡ ಶಾಕ್ ಆಗಿರುವಂಥ ವಿಷಯನೇ, ಹಾಗೂ ಅವಳ ಸ್ನೇಹಿತರಿಗೂ ಕೂಡ ಅಷ್ಟೇ. ಸೊ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಕೂಡ ಪಟ್ಟು ಹಿಡ್ತಿದ್ದಾರೆ. ಹಾಗೆ ಸ್ನೇಹಿತರು ಕೂಡ ಅಷ್ಟೇ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಪಟ್ಟು ಹಿಡಿದಾರೆ. ಇದರಲ್ಲಿ ಆ ಇಂಜಿನಿಯರಿಂಗ್ ಹುಡುಗನ ತಪ್ಪಿದೆಯೋ ಅಥವಾ ಈಕೆ ತಪ್ಪಿದೆಯೋ ಏನು ಅಂತ ರೀಸನ್ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದರೂ ಕೂಡ ಈ ಥರ ಒಂದು ನಿರ್ಧಾರವನ್ನು ತಗೊಳ್ಳೋ ಮುಂಚೆ ಒಮ್ಮೆ ಯೋಚಿಸಿ ಅಂತ ಹೇಳ್ತೀನಿ.